ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನನ್ನ ಗಾರ್ಡನ್ನಲ್ಲಿ ಫ್ಲವರ್ಸ್ಗಳನ್ನ ನೋಡಿದಾಗ ನಿಮ್ಗೆ ಅನ್ನಿಸ್ಬೋದು, ಏನಪ್ಪ ಇಷ್ಟೊಂದು ಫ್ಲವರ್ಸ್ ಬಿಡಿಸ್ತಾಳೆ ಯಾವಾಗ್ಲೂ, ಡೈಲಿ ಇಷ್ಟೊಂದು ಫ್ಲವರಿಂಗ್ಸ್ ಆಗುತ್ತಾ ಅಂತ. ಖಂಡಿತವಾಗಿ ಇಷ್ಟೇ ಫ್ಲವರ್ಸ್ ಬಿಡುತ್ತೆ ನಮ್ಮ ಗಾರ್ಡನಲ್ಲಿ. ನೀವು ನನ್ನ ಡೈಲಿ ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿ ಸಾರಿನೂ ಇಷ್ಟೊಂದು ಹೂ ಬಿಡೋದಕ್ಕೆ ಡೈಲಿ ಹೆವಿ ಬ್ಲೂಮಿಂಗ್ಗೆ ಕಾರಣ ನಾನು ಮಾಡ್ಕೊಳ್ಳೋ ಪಾಟಿಂಗ್ ಮಿಕ್ಸ್ಚರು. ಇಲ್ಲಿ ನೋಡ್ತಾ ಇರ್ಬೋದು, ನಾನು 40% ಕೌಡಂಗ್ ಫರ್ಟಿಲೈಸರ್, 40% ಗಾರ್ಡನ್ ಸಾಯಿಲ್ ಮತ್ತು 20% ಕೋಕಾ ಪೀಟ್ ಅಥವಾ ಸ್ಯಾಂಡ್ ಯಾವುದಾದ್ರೂ ಆಯಿತು ಉಪಯೋಗಿಸ್ಕೊಳ್ತೀನಿ. ಅದಾದ ನಂತರ ಪಾಟಿಂಗ್ ಮಿಕ್ಸ್ಚರ್ ಏನು ಮಾಡ್ಕೊಳ್ತೀವಿ, ರೀಪಾಟ್ ಮಾಡ್ಕೊಳ್ತೀವಿ, ಅದನ್ನ ಆದ ನಂತರ ಏನು ಕೇರ್ ತೊಗೊಳ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ 15 ಡೇಸ್ ನಾವು ಫರ್ಟಿಲೈಸರ್ಸ್ನ ಕೊಡ್ತಾ ಇರಬೇಕಾಗುತ್ತೆ. ಅದರ ವಿಡಿಯೋ ನಾನು ಮಾಡಿದ್ದೀನಿ, ಯಾವ ರೀತಿ ಫರ್ಟಿಲೈಸರ್ಸ್ನ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು. ನಾನು ಎಗ್ಶೆಲ್ ಪೌಡರ್ ಜೊತೆ ತುಂಬ ಫರ್ಟಿಲೈಸರ್ಸ್ಗಳನ್ನ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಫರ್ಟಿಲೈಸರ್ ಪ್ರಿಪೇರ್ ಮಾಡಿಕೊಂಡು ಆ ಫರ್ಟಿಲೈಸರ್ನ ನಾನು ಮೋಸ್ಟ್ ಆಫ್ ದ ಟೈಮ್ ಕೊಡ್ತಾ ಇರ್ತೀನಿ. ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ನ ನಾನು ಆವಾಗ ಯೂಸ್ ಮಾಡ್ತಾನೆ ಇರ್ತೀನಿ. ಹಾಗೆ ಮಾಡೋದ್ರಿಂದನೇ ಇಷ್ಟೊಂದು ಹೆವಿ ಬ್ಲೂಮಿಂಗ್ ಬರೋದಕ್ಕೆ ಸಾಧ್ಯ. ಆಲ್ಮೋಸ್ಟ್ ಹೋಲ್ ಇಯರ್ ನನ್ನ ಗಾರ್ಡನಲ್ಲಿ ಹೂಗಳು ಬಿಡ್ತಾನೆ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ವಿಂಟರ್ ಸೀಸನಲ್ಲೂ, ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಇವಾಗ್ಲೂ ಅಷ್ಟೇ ಹೆವಿ ಬ್ಲೂಮಿಂಗ್ ಇದೆ. ಮತ್ತು ವಾಟ್ರಿಂಗ್ ಹೇಗೆ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ವಿಂಟರ್ ಸೀಸನ್ನಲ್ಲಿ 2 ಡೇಸ್ ಒನ್ಸ್ ಮಾಡ್ತೀನಿ. ಸಮ್ಮರ್ ಸೀಸನಲ್ಲಿ ಡೈಲಿ ನಾನು ವಾಟ್ರಿಂಗ್ ಮಾಡ್ತೀನಿ. ಗಿಡಗಳ ಮೇಲೆ ವೀಕ್ಲಿ ಒನ್ಸ್ ಸ್ಪ್ರೇ ಮಾಡ್ತೀನಿ. ಮತ್ತು ನೀಮ್ ಆಯಿಲ್ನೂ ಅಷ್ಟೇ, ಎವ್ರಿ ವೀಕ್ ನಾನು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾನೆ ಇರ್ತೀನಿ. ಅದು ಒಂದು ಮೇಯ್ನ್ ರೀಸನ್ ಹೆವಿ ಬ್ಲೂಮಿಂಗ್ ಆಗೋದಕ್ಕೆ ಕಾರಣ. ವೀಕ್ಲಿ ಒನ್ಸ್ ನೀಮ್ ಆಯಿಲ್ ಸ್ಪ್ರೇ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ನೋಡ್ಬೋದು, ನನ್ನ ಗಾರ್ಡನ್ ನೋಡಿ, ಫ್ಲವರ್ಸ್ ನೋಡಿ ಎಂಜಾಯ್ ಮಾಡಿ. ಕೀಪ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.